ನಾನು ಪಾಂಡಿಚೇರಿ ಅಂದಾಗ ನಿಮಗೆ ಏನು ನೆನಪಾಗುತ್ತೆ? ಚೆನ್ನಾಗಿರೋ ಬೀಚಸ್, ವೈಟ್ ಟೌನ್, ಫ್ರೆಂಚ್ ಕಾಲನಿ, ಅರಬಿಂದೋ ಆಶ್ರಮ್, ಒಳ್ಳೆ ಕೆಫೇಸ್ ಜ್ಞಾಪಕಕ್ಕೆ ಬರುತ್ತಲ್ವಾ? ನಿಮಗೆ ಗೊತ್ತಾ ಪಾಂಡಿಚೇರಿ ಇಂಡಿಯಾ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡುವ ಒಂದು ಬೆಸ್ಟ್ ಜಾಗ ಅಂತ? ನಮಸ್ಕಾರ ಎಲ್ಲರಿಗೂ, ನಾನು ರಕ್ಷಾ ಸೋಲೋಪಾಸ್ಪೋರ್ಟಿಂದ. ಲಾಸ್ಟ್ ಸ್ಕೂಬಾ ಡೈವಿಂಗ್ ವಿಡಿಯೋ ಅಲ್ಲಿ ನಾನು ನಿಮ್ಮನ್ನು ವೆಸ್ಟ್ ಕೋಸ್ಟಲ್ಲಿ ಇರುವ ನೇತ್ರಾನಿ ಐಲ್ಯಾಂಡಿಗೆ ಕರೆದುಕೊಂಡು ಹೋಗಿದ್ದೆ. ಇವತ್ತು ನಾನು ನಿಮ್ಮನ್ನು ಈಸ್ಟ್ ಕೋಸ್ಟಲ್ಲಿ ಇರುವ ಪಾಂಡಿಚೇರಿಗೆ ಕರೆದುಕೊಂಡು ಹೋಗ್ತೀನಿ. ಪಾಂಡಿಚೇರಿ ಬಂದು ಬೇ ಆಫ್ ಬೆಂಗಾಲ್ ಹತ್ತಿರ ಇರುವ ಕೋಸ್ಟಲ್ ಟೌನ್. ಪಾಂಡಿಚೇರಿಯಲ್ಲಿ 20 ಡೈವ್ ಸೈಟ್ಸ್ಗಿಂತ ಜಾಸ್ತಿ ಡೈವ್ ಸೈಟ್ಸ್ ಇದೆ. ಪಾಂಡಿಚೇರಿಯಲ್ಲಿ ಇರೋ ಡೈವ್ ಸೈಟ್ಸ್ ಎಲ್ಲರಿಗೂ ಸೂಟ್ ಆಗುತ್ತೆ. ಸ್ಕೂಬಾ ಡೈವಿಂಗ್ ಯಾವತ್ತೂ ಮಾಡದೇ ಇರೋ ಬಿಗಿನರ್ಸ್ ಇಂದ ಸರ್ಟಿಫೈಡ್ ಆಗಿರೋ ಸ್ಕೂಬಾ ಡೈವರ್ಸ್ ಅವರಿಗೆ ಪರ್ಫೆಕ್ಟ್ ಆಗಿದೆ. ಪ್ಯಾಡಿ ರೆಕಗ್ನೈಸ್ ಮಾಡಿದ ಅರವಿಂದ್ಸ್ ವಾಲ್ ಸಹ ಪಾಂಡಿಚೇರಿಯಲ್ಲೇ ಇದೆ. ತುಂಬ ವರ್ಷಗಳಿಂದ ಪಾಂಡಿಚೇರಿಯಲ್ಲಿ ತುಂಬ ಫಿಶಿಂಗ್ ಮಾಡಿ ಆಲ್ಮೋಸ್ಟ್ ಎಲ್ಲ ಫಿಶಸ್ ವ್ಯಾನಿಷ್ ಆಗೋಗಿತ್ತು. ಆದ್ದರಿಂದ ಪಾಂಡಿಚೇರಿಯಲ್ಲಿ ಆರ್ಟಿಫಿಷಿಯಲ್ ರೀಫ್ಸ್ ತುಂಬ ಫೇಮಸ್ಸು. ಆರ್ಟಿಫಿಷಿಯಲ್ ರೀಫ್ಸ್ ಅಂದರೆ ಮನುಷ್ಯರು ಮಾಡಿದ ಸ್ಟ್ರಕ್ಚರ್ಸ್ನ ಸಮುದ್ರದಲ್ಲಿ ಹಾಕ್ತಾರೆ ಫಿಶಸ್ ಅಟ್ರಾಕ್ಟ್ ಆಗಲಿ ಅಂತ. ಫಿಶಸ್ನ ವಾಪಸ್ ತರೋದಕ್ಕೋಸ್ಕರ ಫಿಶರ್ಮೆನ್ ಮತ್ತು ಡೈವ್ ಸೆಂಟರ್ಸ್ ಇಬ್ಬರು ಒಟ್ಟಿಗೆ ಸೇರಿ ಈ ಆರ್ಟಿಫಿಷಿಯಲ್ ರೀಫ್ಸ್ನ ಇನ್ಸ್ಟಾಲ್ ಮಾಡಿದರು. ಇವತ್ತು ಈ ರೀಫ್ಸ್ ಹತ್ತಿರ ಎಷ್ಟೊಂದು ಮೀನುಗಳು ಮತ್ತು ಮರೀನ್ ಲೈಫ್ ಕಾಣಿಸುತ್ತೆ. ನಾನು ಪಾಂಡಿಚೇರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಡೈವ್ ಸೆಂಟರ್ಸ್ ಜೊತೆ ಡೈವ್ ಮಾಡಿದ್ದೀನಿ. ಎಲ್ಲರೂ ತುಂಬ ಚೆನ್ನಾಗಿ ಮತ್ತು ಪ್ರೊಫೆಷ್ನಲ್ ಆಗಿದ್ದರು. ಆದರೆ ಸಮುದ್ರ ಅಡ್ವೆಂಚರ್ಸ್ ಜೊತೆ ಡೈವ್ ಮಾಡಿದಾಗ ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಸಿಕ್ತು ಮತ್ತು ತುಂಬ ಇಷ್ಟ ಆದರು ಅವರು. ಅವ್ರ ಜೊತೆ ಇಂಟ್ರಾಕ್ಷನ್ ತುಂಬ ಈಸಿಯಾಗಿತ್ತು ಮತ್ತು ಡೈವ್ ಕ್ರೂ ಬಂದು ತುಂಬ ಪ್ರೊಫೆಷ್ನಲ್ ಮತ್ತು ಫ್ರೆಂಡ್ಲಿ. ಅಲ್ಲಿ ನಾನು ಕೆಲವು ಎಕ್ವಿಪ್ಮೆಂಟ್ ಯೂಸ್ ಮಾಡಿದೆ, ಅದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಮತ್ತು ನಾನು ಡೈವ್ ಮಾಡಿದಾಗ ಯಾವ ಪ್ರಾಬ್ಲಮ್ ಸಹ ನನಗೆ ಆಗಲಿಲ್ಲ. ಅವರ ಡೈವ್ ಸೈಟ್ಸ್ ತುಂಬ ಯುನೀಕ್ ಆಗಿದೆ ಮತ್ತು ಅನ್ಎಕ್ಸ್ಪ್ಲೋರ್ಡ್ ಆಗಿದೆ. ಆದ್ದರಿಂದ ಆ ಡೈವ್ ಸೈಟ್ಸಲ್ಲಿ ಬರೀ ನಾವು ಮಾತ್ರ ಇರ್ತೀವಿ. ಈ ಸಲ ನಾವು ಅರವಿಂದ್ಸ್ ವಾಲ್, ಡ್ಯಾನೀಸ್ ಈಲ್ ಗಾರ್ಡನ್, ಗ್ರೂಪರ್ಸ್ ಡೆನ್ ಮತ್ತು ಇನ್ನಷ್ಟು ಜಾಗದಲ್ಲಿ ಡೈವ್ ಮಾಡಿದ್ವಿ. ಇವಷ್ಟು ಬೋಟ್ ಇಂದ ಡೈವ್ಸ್ ಮಾಡಿದ್ದು ಮತ್ತು ನಾವು ಸನ್ರೈಸ್ ಟೈಮಲ್ಲೇ ಡೈವ್ ಸೈಟ್ಸ್ ಹತ್ರ ಇರ್ತಾ ಇದ್ವಿ. ಇದರಿಂದ ಒಳ್ಳೆ ಸನ್ರೈಸ್ ವ್ಯೂಸ್ ಸಹ ಕಾಣಿಸ್ತಾ ಇರ್ತಾಯಿತ್ತು ಮತ್ತು ಓಷನ್ ಅಷ್ಟೊಂದು ರಫ್ ಆಗಿ ಇರ್ತಾ ಇರಲಿಲ್ಲ. ಡೈವ್ ಮಾಡಿದಾಗ ನಾವು ತುಂಬ ಮೀನು ಮತ್ತು ಮರೀನ್ ಲೈಫ್ ನೋಡಿದ್ವಿ. ಹರ್ಮಿಟ್ ಕ್ರ್ಯಾಬ್ಸ್, ಗ್ರೂಪರ್ಸ್, ಸ್ಟಿಂಗ್ ರೇಸ್, ಸ್ಟಾರ್ ಫಿಶಸ್, ಈಲ್ಸ್, ಸ್ನ್ಯಾಪರ್ಸ್, ಕಟಲ್ ಫಿಶ್, ಜೆಲ್ಲಿ ಫಿಶಸ್ ಮತ್ತು ಇನ್ನಷ್ಟು ಮೀನುಗಳನ್ನು ನೋಡಿದ್ವಿ. ಡೈವ್ ಸೈಟಲ್ಲಿ ವಿಸಿಬಿಲಿಟಿ ಬಂದು 3 ಮತ್ತು 10 ಮೀಟರ್ಸ್ ಒಳಗೆ ಇರ್ತಾ ಇತ್ತು. ಆದರೆ ವಿಸಿಬಿಲಿಟಿ ಬಂದು ವೆದರ್ ಕಂಡೀಷನ್ಸ್ ಮತ್ತು ಓಷನಲ್ಲಿ ನಡೆಯುವ ಟೈಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಪಾಂಡಿಚೇರಿಯಲ್ಲಿ 10 ಡೈವ್ಸ್ಗಿಂತ ಜಾಸ್ತಿ ಡೈವ್ಸ್ ಮಾಡಿದ್ದೀನಿ. ಅದರಲ್ಲಿ 5 ಮತ್ತು 6 ಟೈಮ್ಸ್ ವಿಸಿಬಿಲಿಟಿ ಚೆನ್ನಾಗಿರಲಿಲ್ಲ. ಬೆಸ್ಟ್ ಸೀಸನ್ ಬಂದು ಜಾನ್ವರಿಯಿಂದ ಏಪ್ರಿಲ್ವರೆಗೂ ಇರುತ್ತೆ. ನಿಮಗೆ ಓಷನ್ ಇಷ್ಟ ಮತ್ತು ಸ್ಕೂಬಾ ಡೈವಿಂಗ್ ಅಟ್ಲೀಸ್ಟ್ ಒಂದು ಸತಿ ಅದು ಟ್ರೈ ಮಾಡಬೇಕು ಅಂದರೆ ಪಾಂಡಿಚೇರಿಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೊಸ ಜಾಗದಲ್ಲಿ, ಹೊಸ ದಿನದಲ್ಲಿ. ಅಲ್ಲಿಯವರೆಗೂ ಹುಷಾರಾಗಿ ಟ್ರಾವೆಲ್ ಮಾಡಿ ಮತ್ತು ಸೇಫ್ ಆಗಿರಿ. ಇನ್ನಷ್ಟು ಟ್ರಾವೆಲ್ ಅಪ್ಡೇಟ್ಸ್ ಬೇಕು ಅಂದರೆ ಸೋಲೋ ಪಾಸ್ಪೋರ್ಟ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.